ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮುಖ್ಯಮಂತ್ರಿ ಕುರ್ಚಿಯ ವಿಚಾರದಲ್ಲಿ ಚಟಾಪಟಿ ನಡೀತಾ ಇದೆ. ಈ ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಒಂದಾದ ನಂತರ ಒಂದು ಹೇಳಿಕೆಗಳು ಬರ್ತಾ ಇದೆ. ಅದರ ಮಧ್ಯದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಅಖಾಡಕ್ಕೆ ಇಳಿದಂಗೆ ಕಾಣಿಸ್ತಾ ಇದೆ. ಮತ್ತೊಮ್ಮೆ ಮಗದೊಮ್ಮೆ ಅವರು ಕೊಟ್ಟಿರುವಂತಹ ಹೇಳಿಕೆ ಈಗ ಬಹಳ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಿದ್ದಾಗ ಏನು ಹೇಳಿಕೆ ಕೊಟ್ಟಿದ್ದಾರೆ? ದೆಹಲಿಗೆ ತೆರಳಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್. ತೀವ್ರ ಕುತೂಹಲ ಕೆರಳಿಸಿದೆ ಡಿ.ಕೆ. ಶಿವಕುಮಾರ್ ಅವರ ದೆಹಲಿ ಯಾತ್ರೆ. ದೆಹಲಿಯಲ್ಲಿ ಸಂಜೆ ಎಐಸಿಸಿ ನಾಯಕರ ಜೊತೆಗೆ ಸಭೆ ಕೂಡ ಮಾಡ್ತಾ ಇದ್ದಾರೆ. ಅಸ್ಸಾಂ ಚುನಾವಣೆ ವಿಚಾರವಾಗಿ ನಡೆಯಲಿರುವಂತಹ ಸಭೆಯಂತೆ. ಸೊ ದೆಹಲಿ ನಾಯಕರ ಭೇಟಿಯ ವೇಳೆ ಪವರ್ ಕ್ಲೇಮ್ ಮಾಡ್ತಾರ? ಅವ್ರು ಕೊಟ್ಟಂತ ಹೇಳಿಕೆ ಪವರ್ ಕ್ಲೇಮ್ ವಿಚಾರದಲ್ಲಿ ಇದ್ದೇ ಇರುತ್ತೆ ಅನ್ನುವಂಥದ್ದಂತೂ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಹಾಗಿದ್ದಾಗ ಅವ್ರು ಏನು ಮಾತನಾಡಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀವಿ. ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ಕೇಳಿಸ್ತೀವಿ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಯಾವುದೇ ಗೊಂದಲ ಇಲ್ಲ ಅಂತ ಒಂದು ಕಡೆಗೆ ಹೇಳ್ತಾರೆ, ಅದರ ಜೊತೆಗೆ ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾರೆ. ಅದು ಗೊಂದಲನ ಅಥವಾ ಗೊಂದಲ ಸೃಷ್ಟಿ ಮಾಡೋದಾ ಅಥವಾ ಅವರ ಬೆಂಬಲವಾಗಿ ನಿಲ್ಲುವಂಥವರಿಗೆ ನಾನು ಇದೇ ರೀತಿಯಲ್ಲಿದ್ದೀನಿ, ನೀವೆಲ್ಲ ನನ್ನ ಜೊತೆಗೆ ಇರಿ, ನೀವು ಹೀಗೆ ಮುಂದುವರಿಸಿ ಅಂತಾನೆ. ನನಗೆ ಯಾವುದೇ ಗೊಂದಲ ಇಲ್ಲ ಅಂತಾರೆ. ನಾವು ನಮ್ಮ ವರಿಷ್ಠರು ಮಾತನಾಡಿಕೊಂಡಿದ್ದೀವಿ ಅಂತ ಹೇಳ್ತಾರೆ. ಅದರ ಒಂದು ಕ್ಲಾರಿಟಿ ಇದೆ. ನಾವು ನಮ್ಮ ವರಿಷ್ಠರು ಮಾತನಾಡಿಕೊಂಡಿದ್ದೇವೆ. ನಾನು ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತನಾಡಿಕೊಂಡಿಲ್ಲ. ದಟ್ಸ್ ದ ಕ್ಲಾರಿಟಿ. ನಾವು ಮಾತನಾಡಿಕೊಂಡಿದ್ದು ನನಗೆ ಮಾತ್ರ ಗೊತ್ತು. ಬೇರೆ ಯಾರು ಟೆನ್ಷನ್ ತೆಗೆದುಕೊಳ್ಳೋದು ಬೇಡ ಅನ್ನುವಂಥದ್ದನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಆದರೆ ಗೊಂದಲ ಇಲ್ಲ ಅಂತ ಹೇಳ್ತಾರೆ. ಗೊಂದಲ ಇಲ್ಲ ಅನ್ನುವಂಥದ್ದಾದ್ರೆ ಏನು, ಯಾವ ರೀತಿಯಾಗಿ, ಆ ಬಗ್ಗೆ ಹೈಕಮಾಂಡ್ ಕೇಳೋಣ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ. ಅಂದರೆ ಯತೀಂದ್ರ ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತ ಕೇಳಿದ್ದಕ್ಕೆ ಇಕ್ಬಾಲ್ ಹುಸೇನ್ ಅವ್ರು ಕೇಳಿದ್ರಲ್ಲ, ನಾವು ಮಾತನಾಡಿದಾಗ ನಮಗೆ ನೋಟಿಸ್ ಕೊಟ್ಬಿಟ್ರೆ ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಅಂದರೆ ಹೈಕಮಾಂಡ್ ಕೇಳೋಣ ಅಂತಿದ್ದಾರೆ. ಗೊಂದಲ ಏನಿಲ್ಲ. ಗೊಂದಲ ಯಾರಿಗೂ ಬೇರೆಯವ್ರಿಗೆ ಇರ್ಬೋದು, ನನಗೆ ಯಾವ ಗೊಂದಲನೂ ಇಲ್ಲ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನು ಮಾತಾಡಿದ್ದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿದ್ದೀವಿ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ದೀವಿ. ಆ ಮಾತು ಪ್ರಕಾರ ಇಬ್ರು ನಾವು ಮಾತಾಡ್ಕೊಂಡಿದ್ದೀವಿ. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗೂ ಏನೂ ಪ್ರಯೋಜನ ಆಗೋದಿಲ್ಲ. ಯಾರಿಗೂ ಏನು ಪ್ರಯೋಜನ ಇಲ್ಲ. ಅವ್ರು ಯಾರಾದ್ರೂ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನನ್ನ ಪರ ಕೊಡ್ತಾ ಇರ್ಬೋದು, ನನಗೆ ವಿರುದ್ಧ ಕೊಡ್ತಾ ಇರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಯಾರೇ ಇರಲಿ, ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳೇ ಹೊತ್ತು ಪಾರ್ಟಿಗೆ ಒಳ್ಳೇದು ಮಾಡೋ ಸ್ಟೇಟ್ಮೆಂಟ್ ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಅದನ್ನು ನಾವು ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಗೊಂದಲ ಏನಿಲ್ಲ. ಗೊಂದಲ ಯಾರಿಗೂ ಬೇರೆಯವ್ರಿಗೆ ಇರ್ಬೋದು, ನನಗೆ ಯಾವ ಗೊಂದಲನೂ ಇಲ್ಲ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನು ಮಾತಾಡಿದ್ದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿದ್ದೀವಿ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ದೀವಿ. ಆ ಮಾತು ಪ್ರಕಾರ ಇಬ್ರು ನಾವು ಮಾತಾಡ್ಕೊಂಡಿದ್ದೀವಿ. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗೂ ಏನೂ ಪ್ರಯೋಜನ ಆಗೋದಿಲ್ಲ. ಯಾರಿಗೂ ಏನು ಪ್ರಯೋಜನ ಇಲ್ಲ. ಅವ್ರು ಯಾರಾದ್ರೂ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನನ್ನ ಪರ ಕೊಡ್ತಾ ಇರ್ಬೋದು, ನನಗೆ ವಿರುದ್ಧ ಕೊಡ್ತಾ ಇರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಯಾರೇ ಇರಲಿ, ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳೇ ಹೊತ್ತು ಪಾರ್ಟಿಗೆ ಒಳ್ಳೇದು ಮಾಡೋ ಸ್ಟೇಟ್ಮೆಂಟ್ ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ ಖರ್ಗೆ. ಸೊ ಇವೆಲ್ಲವೂ ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಂಗೆ ಬಾಯಿ ಮುಚ್ಕೊಂಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಇಕ್ಬಾಲ್ ಹುಸೇನ್ ಅವರು ಕೇಳ್ತಾ ಇದ್ದಾರೆ. ನಮಗೆಲ್ಲ ಹೇಳಿದ್ರಿ, ಆದರೆ ಅಲ್ಲಿ ಹೇಳ್ತಾ ಇದ್ದಾರಲ್ಲ ಯತೀಂದ್ರ ಅವ್ರ ವಿಚಾರದಲ್ಲಿ ಯಾಕೆ ಅಂತ ಹೇಳಿ. ಇನ್ನೊಂದು ಕಡೆಗೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಅದೇನು, ಪ್ರತಿದಿನವೂ ಸಂತೋಷದ ದಿನವೇ, ಪ್ರತಿದಿನವೂ ನನಗೆ ಒಳ್ಳೆಯದೇ. ಡಿ.ಸಿ.ಎಂ ಅವರು ಆಡಿರುವಂಥ ಈ ಮಾತಿದೆಯಲ್ಲ, ಪ್ರತಿದಿನವೂ ಕಷ್ಟದ ದಿನವೇ, ಯಾವುದು ಏನು ಸುಲಭ ಆಗಲ್ಲ ಅಂತ ದೆಹಲಿಗೆ ಹೋಗುವ ಮುನ್ನ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಆಡಿರುವಂಥ ಮಾತುಗಳಿವು. Every day is a good news for me. Every day is a good life for me. Every day is a good beginning for me. Every day is a successful day for me. Every day is a good news for me. Every day is a good life for me. Every day is a good beginning for me. Every day is a successful day for me. Every day is a good news for me. Every day is a good life for me. Every day is a good beginning for me. Every day is a successful day for me. Every day is a good news for me. Every day is a good life for me. Every day is a good beginning for me. ಸೊ ಎವ್ರಿ ಡೇ ಒಂದು ಕಡೆ ಗುಡ್ ನ್ಯೂಸ್, ಗುಡ್ ಲೈಫ್, ಗುಡ್ ಬಿಗಿನಿಂಗ್, ಸಕ್ಸಸ್ಫುಲ್ ಡೇ, ಇವೆಲ್ಲವನ್ನು ಕೂಡ ಬಳಕೆ ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದಾಗೆ ಸುಖೇಶ್ ಬಳಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸುಖೇಶ್, ಕೆಲವೊಂದು ಟೈಮಲ್ಲಿ ಕೆಲವೊಂದು ವಿಚಾರಗಳನ್ನು ಭಗವದ್ಗೀತೆಯ ಶ್ಲೋಕದ ಮೂಲಕವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಕೆಲವೊಂದು ಟೈಮಲ್ಲಿ ಇಂಗ್ಲೀಷಲ್ಲಿರುವಂಥದ್ದನ್ನು
ಡೈಲಾಗ್ಗಳನ್ನು ಹೇಳ್ತಾರೆ. ಕೆಲವೊಂದು ಮೋಟಿವೇಶ್ನಲ್ ಸ್ಪೀಕರ್ ತಮಗೆ ತಾವೇ ಮೋಟಿವೇಟ್ ಮಾಡ್ಕೊಳ್ತಾರೆ, ಅಥವಾ ಅವರ ಜೊತೆಗಿರೋರು ಯಾರೆಲ್ಲ ಡಿಸಪಾಯಿಂಟ್ ಆಗಿದ್ರು ಅವರೆಲ್ಲ ಒಂಥರ ಮೋಟಿವೇಟ್ ಆಗಬೇಕು, ಯಾರು ಡಿಸಪಾಯಿಂಟ್ ಆಗಬೇಡಿ ಅಂತ ಹೇಳೋಕ್ಕೋಸ್ಕರ ಹೇಳ್ತಾರೆ. ಏನು ಕಥೆ ಇದು ಅಂತ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಈ ರೀತಿಯ ಮಾತುಗಳು ಸಾಂದರ್ಭಿಕವಾಗಿ ಮಾತನಾಡುವಂಥ ರೀತಿ, ಅವರು ಅದು ಬೇರೆ ಶ್ಲೋಕವನ್ನು ಪ್ರಸ್ತಾಪಿಸುವಂಥದ್ದು ಅಥವಾ ಇಂಗ್ಲೀಷ್ನ ಕೆಲವು ಪದಗಳನ್ನು ಬಳಸುವಂಥದ್ದು, ಅಥವಾ ಅಂದರೆ ಅವರು ಪ್ರತಿ ಸಂದರ್ಭದಲ್ಲೂ ಕೂಡ ಅವರ ಮಾತು, ಅವರ ಸಾಂದರ್ಭಿಕತೆ ಅದಕ್ಕೆ ತಕ್ಕಂತೆ ಅವರು ಬದಲಾಗಿ ಮಾತನಾಡುವಂಥದ್ದು ಹೊಸತೇನೂ ಅಲ್ಲ ಅಥವಾ ಇದು ಮೊದಲೂ ಅಲ್ಲ. ಆದರೆ ಸದ್ಯದ ಪರಿಸ್ಥಿತಿಯನ್ನು ಒಂದು ರೀತಿಯಲ್ಲಿ ಏನು ಅಲ್ಲ ಅದನ್ನು ತಿಳಿಯಾಗಿಳಿಸಬೇಕು ಅಥವಾ ತಿಳಿಗೊಳಿಸಬೇಕು ಅನ್ನುವಂಥ ದಾಟಿಯಲ್ಲಿ ಅವರು ಮಾತನಾಡದಂತೆ ಕಾಣಿಸ್ತಾ ಇದೆ. ಅಂದರೆ ಮುಖ್ಯಮಂತ್ರಿಗಳು ಮತ್ತು ನನ್ನ ನಡುವೆ ಏನೇನು ಮಾತುಕತೆ ಆಗಬೇಕು ನಮ್ಮಿಬ್ಬರಿಗೆ ಗೊತ್ತದು, ಆ ಮಾತುಕತೆ ಆಗಿದೆ, ಬೇರೆಯವ್ರಿಗೆ ಯಾಕೆ ಟೆನ್ಷನ್ ಅನ್ನುವ ಮೂಲಕವಾಗಿ ಬೇರೆಯವರು ಹೊರಗಿನಿಂದ ಟೆನ್ಷನ್ ಆಗುವಂಥದ್ದು ಅಥವಾ ಇನ್ನೇನೋ ಡ್ಯಾಮೇಜ್ ಆಗುವಂಥದ್ದು ಯಾವುದು ಆಗೋದು ಬೇಡ ಅನ್ನೋ ಒಂದು ಪ್ಯಾಚಪ್ ಅನ್ನುವ ರೀತಿ, ಮತ್ತೊಂದು ಕಡೆ ಏನೋ ಇದೆ ಮುಂದೆ ಸದ್ಯಕ್ಕೆ ಅದ್ರ ಬಗ್ಗೆ ಮಾತುಕತೆ ನಡೆದಿದೆ ಅನ್ನುವಂಥ ಸಂದೇಶವನ್ನು ಕೊಡಬೇಕು. ಈ ಎಲ್ಲ ಪ್ರಯತ್ನಗಳನ್ನು ಒಟ್ಟೊಟ್ಟಿಗೆ ಮಾಡ್ದಂಗೆ ಕಾಣ್ತಾ ಇದೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು. ಆದರೆ ದೆಹಲಿಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದು ಕುತೂಹಲ ಕೂಡ ಇದ್ದೇ ಇತ್ತು. ಏನಂದರೆ ಹೈಕಮಾಂಡ್ ನಾಯಕರಲ್ಲಿ ಯಾರನ್ನೆಲ್ಲ ಭೇಟಿ ಆಗ್ತಾರೆ, ಭೇಟಿಯ ಸಂದರ್ಭದಲ್ಲಿ ಪವರ್ ಶೇರಿಂಗ್ನ ವಿಚಾರವನ್ನು ಯಾವ ರೀತಿ ಚರ್ಚೆ ಮಾಡಬಹುದು ಅನ್ನುವಂಥದ್ದು. ವಿಶೇಷವಾಗಿ ಪ್ರಿಯಾಂಕಾ ಗಾಂಧಿ ಅವರನ್ನು ಬೇಟಿ ಮಾಡ್ತಾರೆ. ಪ್ರಿಯಾಂಕಾ ಗಾಂಧಿ ಅವರ ಭೇಟಿ ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟರು ಕೂಡ ಸಹಜವಾಗಿ ಆಪ್ತರಾಗಿರ್ತಕ್ಕಂಥ ಹೈಕಮಾಂಡ್ ಆಯ್ಕೆ ಆಗಿರೋದ್ರಿಂದ ಅವರ ಬಳಿ ಕೂಡ ವಿಚಾರಗಳು ಚರ್ಚೆಗೆ ಬರಬಹುದು ಅನ್ನುವಂಥದ್ದು. ಆದರೆ ಅದರ ಬಗ್ಗೆ ಹೆಚ್ಚು ಚರ್ಚೆ ಬಹಿರಂಗವಾಗಿ ಆಗೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಅವರು ಬೇರೆಯದೇ ರೀತಿಯಲ್ಲಿ ಮಾತನಾಡಿ ತೆರಳದಂತೆ ಕಾಣಿಸ್ತಾ ಇದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈ ಮಾತಿದೆಯಲ್ಲ, ಕೆಲವೊಂದು ಟೈಮಲ್ಲಿ ಮೋಟಿವೇಶ್ನಲ್ ಸ್ಪೀಕರ್ ಆಗಿಬಿಡ್ತಾರೆ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು. ಯಾರ್ಯಾರಿಗೆ ಆಗ್ತಾರೋ ಗೊತ್ತಿಲ್ಲ, ಅವರ ಬೆಂಬಲವಾಗಿ ನಿಂತ್ಕೊಳ್ಳುವಂಥವರಿಗೆ